ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಜಂಟಿ ಅಧಿವೇಶನದ ಭಾಷಣದಲ್ಲಿ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರ ಪ್ರಸ್ತಾಪ ಮಾಡೋ ಮೂಲಕ ರಾಜ್ಯಪಾಲರು ಕಮಲ ಪಾಳೆಯದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಜೊತೆಗೆ ಸಿದ್ದು ಸರ್ಕಾರಕ್ಕೆ ಫುಲ್ ಮಾರ್ಕ್ಸ್ ನೀಡೋ ಮೂಲಕ ಆಡಳಿತ ಪಕ್ಷದವರ ಪ್ರೀತಿಗೂ ಪಾತ್ರರಾಗಿದ್ದಾರೆ. ಜಂಟಿ ಅಧಿವೇಶನ ಉದ್ದೇಶಿಸಿ ಗವರ್ನರ್ ಭಾಷಣ. ಹಂಸರಾಜ್ ಭಾರದ್ವಾಜ್ರಿಂದ ಅಭಿವೃದ್ಧಿಯ ಪಠಣ. ಭ್ರಷ್ಟಾಚಾರದ ಪ್ರಸ್ತಾಪಕ್ಕೆ ಬಿಜೆಪಿ ನಾಯಕರ ಅಸಮಾಧಾನ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ರಾಜ್ಯಪಾಲರು ಇವತ್ತು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಿದರು. ಬೆಳಿಗ್ಗೆ 11 ಗಂಟೆಗೆ ರಾಜ್ಯಪಾಲರ ಭಾಷಣದೊಂದಿಗೆ ಕಲಾಪ ಆರಂಭವಾಯಿತು. ಬಿಜೆಪಿ ಸರ್ಕಾರವನ್ನೇ ಗುರಿಯಾಗಿಸಿಕೊಂಡು ರಾಜ್ಯಪಾಲರು ಪರೋಕ್ಷ ವಾಗ್ದಾಳಿ ನಡೆಸಿದರು. ಹಗರಣಗಳಿಂದಾಗಿ ದೇಶದ ಎದುರು ಕರ್ನಾಟಕ ತಲೆತಗ್ಗಿಸುವಂತಾಗಿದೆ ಅಂತ ಹೇಳಿದರು. In the past few years, Karnataka has been held in a very low esteem on account of the large number of some scams and corruption cases that have come to light. Public money has been swindled and development work has come to halt. Consequently, people have lost faith in political parties. The growing public cynicism has proved detrimental to democratic tradition and values. ಅಲ್ಲದೆ ಜುಲೈ 1ರಿಂದ ಆರಂಭವಾಗುವ ಅಕ್ಕಿ ಯೋಜನೆ, ಮಹಿಳೆಯರ ಸುರಕ್ಷಣೆ, ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರ ಭರ್ತಿ ಸೇರಿದಂತೆ ಅಭಿವೃದ್ಧಿಯ ಮಂತ್ರ ಜಪಿಸಿದರು. ರಾಜ್ಯಪಾಲರ ಭಾಷಣದ ಹೈಲೈಟ್ಸ್. ಜುಲೈ 1ರಿಂದ ₹1ಗೆ 1 ಕೆಜಿ ಅಕ್ಕಿ ವಿತರಣೆ. ಯಾವುದೇ ನೆಪವೊಡ್ಡಿ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಿಲ್ಲ. ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ರೆ ಕಠಿಣ ಶಿಕ್ಷೆ ನೀಡಲಾಗುವುದು ಅಂತ ಹೇಳಿದ್ರು. ಸಂವಿಧಾನದ 371ನೇ ಕಲಂ ಜಾರಿಗೆ, ಪ್ರತ್ಯೇಕ ಅಭಿವೃದ್ಧಿ ಮಂಡಳಿ, ಸಮಗ್ರ ಗಣಿಗಾರಿಕೆ, ಮರಳು ನೀತಿ ಜಾರಿ, ವಿದ್ಯುತ್ ವಲಯಕ್ಕೆ ಆದ್ಯತೆ ಹಾಗೂ 78 ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು ಆದ್ಯತೆ ನೀಡೋದಾಗಿ ತಿಳಿಸಿದರು. ರಾಜ್ಯಾದ್ಯಂತ 1,000 ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗುವುದು. ಕನ್ನಡ ಶಾಸ್ತ್ರೀಯ ಭಾಷಾ ಸಂಶೋಧನಾ ಕೇಂದ್ರ ಸ್ಥಾಪನೆ, ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರ ಭರ್ತಿ, ಶಾಲಾ ಕೊಠಡಿಗಳ ನಿರ್ಮಾಣ ಹಾಗೂ ಶಿಕ್ಷಕರ ನೇಮಕಕ್ಕೆ ವಾರ್ಷಿಕ ಅರ್ಹತಾ ಪರೀಕ್ಷೆ ಜಾರಿಗೊಳಿಸಲಾಗುವುದು ಅಂತ ಭಾಷಣದಲ್ಲಿ ಭಾರದ್ವಾಜ್ ತಿಳಿಸಿದರು. ಇನ್ನು ರಾಜ್ಯಪಾಲರ ಭಾಷಣಕ್ಕೆ ವಿಪಕ್ಷಗಳ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಭ್ರಷ್ಟಾಚಾರ ವಿಚಾರ ಪ್ರಸ್ತಾಪಿಸಿದ್ದಕ್ಕೆ ಮಾಜಿ ಸಿಎಂ ಬಿಎಸ್ವೈ ಕಿಡಿಕಾರದರು. ಅಲ್ಲದೆ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದಗೌಡ, ಜಗದೀಶ್ ಶೆಟ್ಟರ್ ಸೇರಿದಂತೆ ಪ್ರತಿಪಕ್ಷಗಳ ಮುಖಂಡರೆಲ್ಲರೂ ಗವರ್ನರ್ ಭಾಷಣವನ್ನ ಟೀಕಿಸಿದ್ದಾರೆ. ಕೇಂದ್ರ ಸರ್ಕಾರದ ಲಕ್ಷಾಂತರ ಕೋಟಿ ಹಗರಣದ ಪರಿಣಾಮ ಇಡೀ ಪ್ರಪಂಚದ ಎದುರುಗಡೆ ದೇಶದ ಜನ ತಲೆ ತಗ್ಗಿಸುವಂತಾಗಿದೆ ಅಂತ ಹೇಳಿದ್ರೆ ಬಹುಶಃ ಅದು ತುಂಬ ಯೋಗ್ಯವಾಗ್ತಿತ್ತು ಅಂತ ನನ್ನ ಭಾವನೆ. ಏಕೆಂದರೆ ಇವತ್ತು ರಾಜ್ಯ ಕಂಡಂಥ ಅಭಿವೃದ್ಧಿ ದೇಶದ ಇತಿಹಾಸದಲ್ಲಿ, ನಮ್ಮ ರಾಜ್ಯ ಇತಿಹಾಸದಲ್ಲಿ ಹಿಂದೆಂದೂ ಕಂಡಿರಲಿಲ್ಲ. ಹಣಕಾಸಿನ ನಿರ್ವಹಣೆ ಬಗ್ಗೆ ಇರ್ಬೋದು, ಅಭಿವೃದ್ಧಿ ಕಾರ್ಯದ ಬಗ್ಗೆ ಇರ್ಬೋದು, ಇಡೀ ರಾಜ್ಯದ ಜನ ಮೆಚ್ಚುತ್ತಾ ಇರುವಂಥ ಸಂದರ್ಭದಲ್ಲಿ ಯಾವುದೋ ವಿಶೇಷ ಕಾರಣಕ್ಕಾಗಿ ಅಧಿಕಾರಕ್ಕೆ ಬಂದಿದ್ದೇನೆ ಅನ್ನೋಂಥ ಒಂದೇ ಕಾರಣಕ್ಕಾಗಿ ಈ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಾನು ಖಂಡಿಸ್ತೇನೆ. ಖಂಡಿತ ಇದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ವಿನಾಕಾರಣವಾಗಿ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಬಗ್ಗೆ, ಭ್ರಷ್ಟಾಚಾರದ ಒಂದು ವ್ಯವಸ್ಥೆ ಬಗ್ಗೆ, ಇಡೀ ದೇಶದಲ್ಲಿ ಭ್ರಷ್ಟಾಚಾರದಿಂದ ಭಾಳ ಒಂದು ಅಪಮಾನ ಆಗಿದೆ ಅನ್ನುವಂಥ ರೀತಿಯಲ್ಲಿ ಅವರು ಇದರಲ್ಲಿ ಹೇಳಿದ್ದಾರೆ. ಇದು ಭಾಳ ತಪ್ಪದಾದಂಥ ನಿರ್ಣಯ, ತಪ್ಪದಾದಂಥ ಒಂದು ಹೆಜ್ಜೆ ಅನ್ನುವಂಥದ್ದು ನಾನು ಹೇಳ್ತೀನಿ. ರಾಜ್ಯಪಾಲರ ಭಾಷಣದಲ್ಲಿ ಹೊಸದೇನಿಲ್ಲ, ಇದೊಂದು ನೀರಸ ಭಾಷಣ ಅಂತ ವಿಪಕ್ಷ ನಾಯಕ ಕುಮಾರಸ್ವಾಮಿ ಟೀಕಿಸಿದರು. ಬಿಜೆಪಿಯ ಅವತ್ತಿನ ರಾಜ್ಯಪಾಲರ ಭಾಷಣಕ್ಕೂ ಅವರ ಕಾರ್ಯಕ್ರಮಗಳಿಗೆ ಇವತ್ತು ರಾಜ್ಯದ ಕಾಂಗ್ರೆಸ್ನ ಸರ್ಕಾರ ಯಾವೊಂದು ಭಾಷಣವನ್ನು ಓದಿಸಿದ್ದಾರೆ, ಯಾವುದೇ ವ್ಯತ್ಯಾಸಗಳಿಲ್ಲ. ಸ್ವಲ್ಪ ಪದ ಬಳಕೆಯಲ್ಲಿ ವ್ಯತ್ಯಾಸಗಳಿದ್ದಾವಷ್ಟೇ. ನಾಳೆಯಿಂದ ಜೂನ್ 7ರವರೆಗೆ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಪ್ರಶ್ನೋತ್ತರ ಕಲಾಪಗಳು ನಡೆಯಲಿವೆ. ಸರ್ಕಾರದ ಘೋಷಿತ ನಿರ್ಧಾರಗಳು, ಗುಟ್ಕಾ ನಿಷೇಧದ ಕುರಿತಂತೆ ಹಲವು ವಿಷಯಗಳ ಚರ್ಚೆಯಾಗಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸೋನಿಯಾ ವಿದೇಶ ಪ್ರವಾಸಕ್ಕೆ ಖರ್ಚಾಗಿದ್ದ ಹಣ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನವನ್ನೇ ಮೂಡಿಸಿತ್ತು. ಆದರೆ ಇದಕ್ಕೆ ಸರಿಯಾದ ಉತ್ತರ ಸಿಕ್ಕಿರಲಿಲ್ಲ. ಆದರೆ ಇನ್ಮುಂದೆ ಹಾಗಾಗಲ್ಲ. ಈ ರಾಜಕೀಯ ಪಕ್ಷಗಳು ಇಂತಹ ಪ್ರಶ್ನೆಗಳಿಗೆ ಉತ್ತರ ನೀಡಲೇಬೇಕು. ಯಾಕಂದರೆ ರಾಜಕೀಯ ಪಕ್ಷಗಳು ಕೂಡ ಮಾಹಿತಿ ಹಕ್ಕು ಕಾಯ್ದೆಯ ವ್ಯಾಪ್ತಿಗೆ ಬರುತ್ತವೆ ಅಂತ ನವದೆಹಲಿಯ ಕೇಂದ್ರ ಮಾಹಿತಿ ಆಯೋಗ ಆದೇಶ ನೀಡಿದೆ.
ವಿದೇಶಿ ಪ್ರವಾಸಕ್ಕೆ ಎಷ್ಟಾಯ್ತು ವೆಚ್ಚ? ಚುನಾವಣೆಯಲ್ಲಿ ಪಕ್ಷಗಳ ಖರ್ಚು ವೆಚ್ಚ ಎಷ್ಟು? ಇನ್ಮೇಲೆ ಸಿಗುತ್ತೆ ರಾಜಕೀಯ ಪಕ್ಷಗಳ ಪಕ್ಕಾ ಲೆಕ್ಕ. ಎಸ್, ರಾಜಕೀಯ ಪಕ್ಷಗಳ ಅಂದಾದರ್ಬಾರಿಗೆ ಇನ್ಮೇಲೆ ಬ್ರೇಕ್ ಬೀಳಬಹುದೇನೋ. ನಾಯಕರ ವಿದೇಶಿ ಪ್ರವಾಸದಲ್ಲಿ ಇಳಿಮುಖವಾಗಬಹುದೇನೋ. ಯಾಕಂದ್ರೆ ಪಕ್ಷಗಳು ತಮ್ಮ ಖರ್ಚು ವೆಚ್ಚದ ಜೊತೆಗೆ ಆದಾಯದ ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ನ ಖ್ಯಾತ ವಕೀಲ ಪ್ರಶಾಂತ್ ಭೂಷಣ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನವದೆಹಲಿಯ ಕೇಂದ್ರ ಮಾಹಿತಿ ಆಯೋಗ ಈ ಆದೇಶ ನೀಡಿದೆ. ಮಾಹಿತಿ ಹಕ್ಕು ಕಾಯ್ದೆ ವ್ಯಾಪ್ತಿಗೆ ರಾಜಕೀಯ ಪಕ್ಷಗಳನ್ನ ಸೇರ್ಪಡಿಸಲಾಗಿದೆ. ಪಕ್ಷಗಳ ದೇಣಿಗೆ, ಖರ್ಚಿನ ವಿವರ ಬಹಿರಂಗ ಕಡ್ಡಾಯವಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆಯೂ ವಿವರ ನೀಡಬೇಕಿದೆ. ಯಾವ ಮಾನದಂಡದ ಮೇಲೆ ಅಭ್ಯರ್ಥಿಗಳ ಆಯ್ಕೆಯಾಗಿದೆ? ಹೆಲಿಕಾಪ್ಟರ್ ಪ್ರಯಾಣಕ್ಕೆ ಕಾಸು ಕೊಟ್ಟವರು ಯಾರು? ಸಮಾವೇಶಗಳಿಗೆ ಎಲ್ಲಿಂದ ಹಣ ಬರುತ್ತೆ ಎಂಬುದರ ವಿವರವನ್ನ ನೀಡಬೇಕಿದೆ. ಅಲ್ಲದೆ ರಾಜಕೀಯ ಮುಖಂಡರು ತಮ್ಮ ಖರ್ಚು ವೆಚ್ಚದ ಮಾಹಿತಿ ಒದಗಿಸಬೇಕು. ಸಾಮಾನ್ಯ ಜನರು ಸಹ ರಾಷ್ಟ್ರೀಯ ಪಕ್ಷದ ಮಾಹಿತಿ ಪಡೆಯಬಹುದು. ಹೀಗೆ ಕೇಂದ್ರ ಮಾಹಿತಿ ಆಯೋಗ ರಾಜಕೀಯ ಪಕ್ಷಗಳಿಗೆ ಸೂಚಿಸಿದೆ. ಅಲ್ಲದೆ 4 ವಾರಗಳಲ್ಲಿ ರಾಜಕೀಯ ಪಕ್ಷಗಳ ಮುಖ್ಯ ಕಚೇರಿಗಳಲ್ಲಿ ಮಾಹಿತಿ ಅಧಿಕಾರಿಗಳನ್ನ ನೇಮಿಸುವಂತೆಯೂ ಪಕ್ಷದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಿಗೆ ಸೂಚಿಸಿದೆ. ಮಾಹಿತಿ ಆಯೋಗದ ಈ ಆದೇಶವನ್ನ ಕಾಂಗ್ರೆಸ್ ಕೂಡ ಸ್ವಾಗತಿಸಿದೆ. ಈ ಮೂಲಕ ಮಾಹಿತಿ ಆಯೋಗ ರಾಜಕೀಯ ಪಕ್ಷಗಳ ಖರ್ಚು ವೆಚ್ಚಕ್ಕೆ ಕಡಿವಾಣ ಹಾಕಲು ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಈ ಒಂದು ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.